ಚಿಕ್ಕಮಗಳೂರು ಜಿಲ್ಲಾ ಕಲಾವಿದರ ಸಂಘದ 5ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಚಿಕ್ಕಮಗಳೂರು ಜಿಲ್ಲಾ ಕಲಾವಿದರ ಸಂಘದ ವತಿಯಿಂದ ನಗರದ ಟಿಎಂಎಸ್ ರೋಟರಿ ಹಾಲ್ನಲ್ಲಿ ಕಲಾವಿದರ ಸಂಗಮ ಗಾಯನ ಕಾರ್ಯಕ್ರಮ ಸಂಭ್ರಮ ಸಡಗರದಿಂದ ನಡೆಯಿತು. Thank you so much. ಜಿಲ್ಲಾ ಕಲಾವಿದರ ಸಂಘದ ಅಧ್ಯಕ್ಷರಾದ ಶಿವಣ್ಣ ಅವರು ಮಾತನಾಡಿ, ಸಂಗೀತ ಕಲಾವಿದರ ಸಂಖ್ಯೆಯನ್ನು ಹೆಚ್ಚಿಸಲು ಮತ್ತು ಪ್ರತಿಭಾವಂತರಿಗೆ ಸೂಕ್ತ ವೇದಿಕೆ ಒದಗಿಸಲು ಈ ಸಂಘವನ್ನು ಸ್ಥಾಪನೆ ಮಾಡಿದ್ದು, ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸುವುದರ ಜೊತೆಗೆ ಯುವ ಪ್ರತಿಭೆಗಳಿಗೆ ಉತ್ತಮ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡುತ್ತೇವೆ ಎಂದರು. ಚಿಕ್ಕಮಗಳೂರು ಜಿಲ್ಲಾ ಸಾಂಸ್ಕೃತಿಕ ಕಲಾವಿದರ ಸಂಘ ಶುರುವಾಗಿ ಇದೀಗ 5 ವರ್ಷ ಆಗಿದೆ. ಅದರ ಪ್ರಯುಕ್ತ 5ನೇ ವರ್ಷ ವಾರ್ಷಿಕೋತ್ಸವ ಪ್ರಯುಕ್ತ ಕರೋಕೆ ಗಾಯನ ಮತ್ತು ಕಲಾ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇಟ್ಕೊಂಡಿದ್ದು, ಅದಂತೆ 5 ಥರದ ಪ್ರಶಸ್ತಿಗಳನ್ನ ಕೊಟ್ಟಿದ್ವಿ. ಜಿಲ್ಲಾ ಪ್ರಶಸ್ತಿಗಳನ್ನ ಕಲಾ ನಕ್ಷತ್ರ, ಜಾನಪದ ನಕ್ಷತ್ರ, ಸಾಹಿತ್ಯ ನಕ್ಷತ್ರ, ಗಾನ ನಕ್ಷತ್ರ, ಸೇವಾ ನಕ್ಷತ್ರ, ಈ ಥರ 5 ಪ್ರಶಸ್ತಿಗಳನ್ನು ಕೊಟ್ಟಿದ್ದು. ಅದು ಈಗಾಗಲೇ ನಮ್ಮ ಶಾಸಕರಾದಂಥ ಶಾಸಕರಾದಂಥ ತಮಿಳಣ್ಣನವರು ಬಂದು ಪ್ರಶಸ್ತಿ ಪ್ರದಾನ ಮಾಡೋದ್ರು. ಅದೇ ರೀತಿ 17ನೇ ತಾರೀಕು ರಕ್ತದಾನ ಶಿಬಿರ ಇಟ್ಕೊಂಡಿದ್ವಿ. ಅದನ್ನು ಕೂಡ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿದವರಿಗೆ ಗೌರವ ಸಮರ್ಪಣೆ ಇಟ್ಕೊಂಡಿದ್ವಿ. ಅದನ್ನ ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ಸರ್ ಅವರು ಬಂದು ನೆರವೇರಿಸಿಕೊಟ್ಟಿದ್ದಾರೆ. ಈ ಕರೋಕೆ ಕಾರ್ಯಕ್ರಮವು ಎಲ್ಲ ಕಲಾವಿದರಿಗೆ ಒಳ್ಳೆ ಸಪೋರ್ಟಿವ್ ಆಗಿ, ಒಳ್ಳೆ ಎಂಕರೇಜ್ ಆಗಿ ತುಂಬ ಅನುಕೂಲ ಆಗಿದೆ. ಎಲ್ಲ ಕಲಾವಿದರು ಕೂಡ ತುಂಬ ಖುಷಿಯಿಂದ ಹಾಡುಗಳನ್ನು ಹಾಡಿ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಯಶಸ್ವಿಯಾಗಲು ಎಲ್ಲರೂ ಸಹಕರಿಸಿರ್ತಾರೆ. ಅದೇ ರೀತಿ ಊಟ ಉಪಚಾರ ಎಲ್ಲದರಲ್ಲೂ ಕೂಡ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಪೂರ್ತಿ ಸಪೋರ್ಟ್ ಆಗಿ ಫೌಂಡೇಶನ್ಗೆ ನಿಂತಂಥ ನಮ್ಮ ಜಿಲ್ಲಾಧ್ಯಕ್ಷರಾದ ಜಯಪ್ರಕಾಶ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಹಗಲು ಶ್ರಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಹಂತಕ್ಕೆ ಕೊಂಡೊಯ್ದಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಕಲಾವಿದರ ಸಂಘದಿಂದ, ಪದಾಧಿಕಾರಿಗಳು ಹಾಗೂ ಸದಸ್ಯರಿಂದ ಎಲ್ಲರಿಂದ ನಮ್ಮ ಈ ಜಿಲ್ಲಾಧ್ಯಕ್ಷರಿಗೆ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸ್ತೀವಿ. ಈ ಸಂದರ್ಭದಲ್ಲಿ ಹರೀಶ್, ಮಧು, ಮುರಳಿ, ಶ್ರೀನಿವಾಸ್, ಭಾರತಿ, ರತ್ನ, ಶ್ರುತಿ, ಗೀತಾ ಮುಂತಾದವರು ಉಪಸ್ಥಿತರಿದ್ದರು.